ಈ ಇಮೇಜ್ ನ ಒಂದ್ಸತಿ ಗಮನಿಸಿ. ಇಲ್ಲೇನಾದ್ರೂ ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಇಷ್ಟೊತ್ತಿಗೆ ನಿಮ್ಮ ಹಣ 1,56,000 ರೂಪಾಯಿಗಳಷ್ಟು ಬೆಳೀತಾ ಇತ್ತು. ಇದೇ ಎಕ್ಸಾಕ್ಟ್ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಕ್ ಹೋಗ್ತಾ ಇರೋದು. ಸಪೋಸ್ ನೀವು ಬಿಸ್ನೆಸ್ ಮಾಡ್ಕೊಂಡು ಅಥವಾ ವರ್ಕ್ಗೆ ಹೋಗ್ಕೊಂಡು ಸಪರೇಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪ್ಯಾಸಿವ್ ಇನ್ಕಮ್ ನ ಯಾವ ರೀತಿ ಜನರೇಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಾವು ಯಾವ ತರ ಅಮೌಂಟ್ ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬ್ಯಾಂಕ್ ನ ಯೂಸ್ ಮಾಡ್ತೀವೋ ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ಸ್ ನ ಬೈ ಮತ್ತೆ ಸೆಲ್ ಮಾಡೋದಕ್ಕೆ ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತೀವಿ. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಪ್ರೋಸೆಸ್ ನ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಸ್ಯೂಮ್ ಮಾಡ್ಕೊಳ್ಳಿ, ನಮ್ಮ ಹತ್ರ 3 ಅಕೌಂಟ್ ಇದೆ. ಒಂದು ಬ್ಯಾಂಕ್ ಅಕೌಂಟು, ಟ್ರೇಡಿಂಗ್ ಅಕೌಂಟು ಮತ್ತೆ ಡಿಮ್ಯಾಟ್ ಅಕೌಂಟು. ಫಾರ್ ಎಕ್ಸಾಂಪಲ್, ನೀವು ಒಂದು ರಿಲಯನ್ಸ್ ಕಂಪ್ನಿನ ಬೈ ಮಾಡಬೇಕು. ಈಗ ಅದ್ರ ಶೇರ್ ವ್ಯಾಲ್ಯೂ 3000 ಇದೆ ಅಂತ ಅನ್ಕೊಳ್ಳೋಣ. ಬ್ಯಾಂಕ್ ಅಕೌಂಟ್ ಇಂದ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ 3000 ರೂಪೀಸ್ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತೀರಾ. ಟ್ರಾನ್ಸ್ಫರ್ ಆದ್ಮೇಲೆ ನೀವು ರಿಲಯನ್ಸ್ ಕಂಪ್ನಿಯ ಒಂದು ಶೇರ್ ನ ಬೈ ಮಾಡ್ತೀರಾ. ಆ ಬೈ ಮಾಡಿರೋ ಶೇರು ನಿಮ್ಗೆ ಮುಂಚೆ ಆಗಿದ್ರೆ ಇದು ಶೇರ್ ಸರ್ಟಿಫಿಕೇಟ್ ಫಾರ್ಮ್ ಅಲ್ಲಿ ಕೊಡ್ತಾ ಇದ್ರು. ಆದ್ರೆ ಇವಾಗ ಆ ಶೇರು ನಿಮ್ಮ ಡಿಮ್ಯಾಟ್ ಅಂದ್ರೆ ಡಿಮೆಟರಲೈಸ್ಡ್ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಸೆಕ್ಯೂರ್ ಆಗಿರುತ್ತೆ. ಸೊ ನಾವು ಓವರ್ ಆಲ್ ಆಗಿ ನೋಡ್ತೀವಿ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಹಾಗೂ ಡಿಮ್ಯಾಟ್ ಅಕೌಂಟಿನ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ. ಇವಾಗ ನೀವು ರಿಲಯನ್ಸ್ ಕಂಪನಿಯ ಒಂದು ಶೇರ್ ಪರ್ಚೇಸ್ ಮಾಡಿರ್ತೀರಾ 3,000 ರೂಪಾಯಿಗೆ. ಆ 3,000 ರೂಪಾಯಿ ಇರೋ ವ್ಯಾಲ್ಯೂ ಇವಾಗ 6,000 ರೂಪಾಯಿಗೆ ಆಗಿರುತ್ತೆ. ನೀವು ಪ್ರಾಫಿಟ್ ನ ಬುಕ್ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಆವಾಗ ನೀವು ಸೆಲ್ ಮಾಡಿದಾಗ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿರೋ ಶೇರ್ಸ್ ನಿಮ್ಮ ಅಪೋಸಿಟ್ ಪಾರ್ಟಿ ಅವ್ರು ಬೈ ಮಾಡಿದಾಗ ಬಂದಿರೋ ಪ್ರಾಫಿಟ್ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ಸೊ ಬಂದಿರೋ ಪ್ರಾಫಿಟ್ ನೀವು ಮತ್ತೆ ಬೇರೆ ಸ್ಟಾಕ್ಸ್ ನ ಪರ್ಚೇಸ್ ಮಾಡಬಹುದು, ಅಥವಾ ಬೇಡಪ್ಪ ನನ್ಗೆ ಇರೋ ಪ್ರಾಫಿಟ್ ನ ಎಂಜಾಯ್ ಮಾಡ್ತೀನಿ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ಮತ್ತೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ಇವಾಗ ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಒಂದೇ ಸತಿ ಅಕೌಂಟ್ ಓಪನ್ ಮಾಡಿಸಬಹುದು. ಇನ್ ಕೇಸ್ ನೀವೇನಾದ್ರೂ ಡಿಮ್ಯಾಟ್ ಹಾಗೂ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿಸಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿಸಬಹುದು. ಸೊ ನೆಕ್ಸ್ಟ್ ನಮ್ಗೆ ಹುಟ್ಟೋ ಪ್ರಶ್ನೆನೆ, ಸ್ಟಾಕ್ ಮಾರ್ಕೆಟ್ ಅಲ್ಲೇ ಯಾಕಪ್ಪ ಇನ್ವೆಸ್ಟ್ ಮಾಡ್ಬೇಕು, ಬೇರೆ ಆಪ್ಷನ್ ಯಾವ್ದು ಇಲ್ವಾ? ತುಂಬಾ ಜನ ಇದು ರಿಸ್ಕಿ ಅಂತಾರೆ. ಆದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಯಾಕೆ ಇನ್ವೆಸ್ಟ್ ಮಾಡ್ಬೇಕು? ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು ಕಾಮನ್ ಆಗಿ ನಾವು ಇನ್ವೆಸ್ಟ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ನ ಕಂಪೇರ್ ಮಾಡಿ ನೋಡೋಣ. ಸೊ ಮೊದಲನೇದಾಗಿ ನಾವು ನೋಡ್ತೀವಿ ಅಂದ್ರೆ ಸೇವಿಂಗ್ಸ್ ಅಕೌಂಟ್. 10 ವರ್ಷದ ಡೇಟಾ ನಾವು ನೋಡ್ತೀವಿ ಅಂದ್ರೆ ಪ್ರತಿ ವರ್ಷಕ್ಕೆ 3-4% ಅಷ್ಟು ರಿಟರ್ನ್ ಕೊಟ್ಟಿದೆ. ಸೊ ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಏನಪ್ಪಾ, ಬೇಕು ಅಂದಾಗ ದುಡ್ಡು ಸಿಗುತ್ತೆ, ಆದ್ರೆ ರಿಟರ್ನ್ಸ್ ಕಡಿಮೆ. ಸೊ ನಾವು ನೆಕ್ಸ್ಟ್ ಆಪ್ಷನ್ ನೋಡ್ತೀವಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್. ಇದು ನಮ್ಗೆ 5-7% ಪ್ರತಿ ವರ್ಷಕ್ಕೆ ರಿಟರ್ನ್ಸ್ ತಂದ್ಕೊಟ್ಟಿದೆ. ಇದು ನಮ್ಗೆ ಫಿಕ್ಸ್ಡ್ ಡ್ಯೂರೇಷನ್ ಆಗಿರುತ್ತೆ ಮತ್ತೆ ಲೋ ರಿಸ್ಕ್, ಡಿಸೆಂಟ್ ರಿಟರ್ನ್ಸ್ ನ ನಾವು ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬಂದು ಎಲ್ರಿಗೂ ಇಷ್ಟವಾದಂತದ್ದು ಗೋಲ್ಡ್. ಇದು ಪ್ರತಿ ವರ್ಷ ಆವರೇಜ್ ಆಗಿ 9% ರಿಟರ್ನ್ ಕೊಟ್ಟಿದೆ. ಇದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್, ಹಾಗೆ ಲಾಂಗರ್ ಟರ್ಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ನಮ್ಗೆ ತಂದ್ಕೊಟ್ಟಿದೆ. ಸೊ ನೆಕ್ಸ್ಟ್ ಆಪ್ಷನ್ ಇರೋದೇ ನಮ್ಗೆ ರಿಯಲ್ ಎಸ್ಟೇಟ್. ಪ್ರತಿ ವರ್ಷ ನಮ್ಗೆ ಆವರೇಜ್ ಆಗಿ 8-12% ರಿಟರ್ನ್ ಏನೋ ತಂದ್ಕೊಟ್ಟಿದೆ. ಆದ್ರೆ ನಮ್ಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂದಾಗ ಇಮಿಡಿಯೇಟ್ ಆಗಿ ಬೈಯರ್ಸ್ ಸೆಲ್ಲರ್ಸ್ ಸಿಗೋದು ಕಷ್ಟ. ಇದನ್ನೇ ನಾವು ಲಿಕ್ವಿಡಿಟಿ ಇಶ್ಯೂ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆಪ್ಷನ್ ಇರೋದೇ ನಮ್ಗೆ ಸ್ಟಾಕ್ ಮಾರ್ಕೆಟ್. ಪ್ರತಿ ವರ್ಷ ಆವರೇಜ್ ಆಗಿ 10-15% ಅಷ್ಟು ನಮ್ಗೆ ರಿಟರ್ನ್ಸ್ ತಂದ್ಕೊಟ್ಟಿದೆ. ಇದರ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಕಂಪ್ಯಾರಿಟಿವ್ಲಿ ನಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ತಂದ್ಕೊಟ್ಟಿದೆ, ಹಾಗೂ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ಅಂದಾಗ ನಮ್ಗೆ ಬೇಕಾದಾಗ ದುಡ್ಡನ್ನ ನಾವು ತಗೋಬಹುದು. ಸೊ ಓವರ್ ಆಲ್ ಕಂಪ್ಯಾರಿಸನ್ ಪ್ರಕಾರ ನಮ್ಗೆ ಬೆಟರ್ ಆಪ್ಷನ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತಾನೆ ಗೊತ್ತಾಯ್ತು. ಒಂದು ಹೈಯೆಸ್ಟ್ ಪೊಟೆನ್ಶಿಯಲ್ ರಿಟರ್ನ್ಸ್ ಕೊಡ್ತಿದೆ ಹಾಗೂ ಈಸಿ ಲಿಕ್ವಿಡಿಟಿನು ಅಂತಾನು ಗೊತ್ತಾಯ್ತು. ಸೊ ಇವಾಗ ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಆಯ್ಕೆ ಆಗಿಲ್ಲ, ಇದು ಒಂದು ಅವಶ್ಯಕತೆ ಆಗಿದೆ. ಸ್ಟಾಕ್ ಮಾರ್ಕೆಟ್ ಅಥವಾ ಬೇರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಗೆ 2 ರೀತಿಯಾದಂತ ಆಪರ್ಚುನಿಟೀಸ್ ಸಿಗುತ್ತೆ. ಒಂದು ಆಕ್ಟಿವ್ ಇನ್ವೆಸ್ಟಿಂಗ್, ಇನ್ನೊಂದು ಪ್ಯಾಸಿವ್ ಇನ್ವೆಸ್ಟಿಂಗ್. ಸೊ ಮೊದಲನೇದಾಗಿ ಆಕ್ಟಿವ್ ಇನ್ವೆಸ್ಟಿಂಗ್. ಆಕ್ಟಿವ್ ಇನ್ವೆಸ್ಟಿಂಗ್ ಅಂದ್ರೆ ಏನಪ್ಪಾ, ಹೆಸರು ಹೇಳೋ ಪ್ರಕಾರನೇ ಆಕ್ಟಿವ್ ಆಗಿ ನಮ್ಮ ಟೈಮ್ ರಿಕ್ವೈರ್ಮೆಂಟ್ ಇದಕ್ಕೆ ಜಾಸ್ತಿ ಬೇಕಾಗಿರುತ್ತೆ. ಯಾವ ತರ ಇನ್ ಡೆಪ್ತ್ ಆಗಿ ಮಾರ್ಕೆಟ್ನ ಅನಲೈಸ್ ಮಾಡೋದಿರ್ಬೋದು, ರಿಸರ್ಚ್ ಮಾಡೋದಿರ್ಬೋದು, ಡೆವಲಪ್ಮೆಂಟ್ ಮಾಡೋದಿರ್ಬೋದು, ಅಥವಾ ಸ್ಟ್ರಾಟಜೀಸ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ನಮ್ಮ ಟೈಮ್ ರಿಕ್ವೈರ್ಮೆಂಟ್ ಇದಕ್ಕೆ ಜಾಸ್ತಿ ಬೇಕಾಗಿರುತ್ತೆ.
ಸೊ ಇದಕ್ಕೆ ವರ್ಕಿಂಗ್ ಪ್ರೊಫೆಷನ್ಸ್ಗೆ ಹೋಗೋರು ಇರ್ಬೋದು ಅಥವಾ ಕೆಲ್ಸಕ್ಕೆ ಹೋಗೋರ್ಗಿರ್ಬೋದು, ಇದು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಅಂತಾನೆ ನಾವು ಹೇಳ್ಬೋದಾಗಿರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಬರೋದೇ ಪ್ಯಾಸಿವ್ ಇನ್ವೆಸ್ಟಿಂಗ್. ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂದ್ರೆ ಏನಪ್ಪ? ಸೊ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂದ್ರೆ ಇದೊಂದು ಲಾಂಗ್ ಟರ್ಮ್ ನ ಇನ್ವೆಸ್ಟಿಂಗ್ ಸ್ಟ್ರಾಟಜೀಸ್ ಆಗಿರುತ್ತೆ. ಆಕ್ಟಿವ್ ಇನ್ವೆಸ್ಟ್ಮೆಂಟ್ ನ ಆಪೋಸಿಟ್ ವರ್ಡ್ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತಾನೆ ಹೇಳ್ಬೋದು ನಾವಿಲ್ಲಿ. ಇದರಲ್ಲಿ ನಮ್ಮ ಟೈಮ್ ರಿಕ್ವೈರ್ಮೆಂಟ್ ಜಾಸ್ತಿ ಇರಲ್ಲ. ಲೈಕ್ ಕಂಪ್ಯಾರಿಟಿವ್ಲಿ ಯಾವ ತರ ಮಾರ್ಕೆಟ್ ರಿಸರ್ಚ್ ಮಾಡಬೇಕು, ಅನಲೈಸ್ ಮಾಡಬೇಕು, ನಾವೇ ಖುದ್ದಾಗಿ ಕುತ್ಕೊಳ್ಳೋ ಅವಶ್ಯಕತೆ ಇದ್ರಲ್ಲಿ ಜಾಸ್ತಿ ಇರಲ್ಲ. ಇದು ವರ್ಕಿಂಗ್ ಪ್ರೊಫೆಷನ್ಸ್ಗೆ ಹಾಗೂ ಕೆಲ್ಸಕ್ಕೆ ಹೋಗೋರ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಪ್ಯಾಸಿವ್ ಇನ್ವೆಸ್ಟಿಂಗ್ ಅಲ್ಲಿ 2 ಪಾಪ್ಯುಲರ್ ರೀತಿಯಾದಂತ ಇನ್ವೆಸ್ಟಿಂಗ್ಸ್ ನಾವು ನೋಡಬಹುದಾಗಿರುತ್ತೆ. ಒಂದು ಮ್ಯೂಚುವಲ್ ಫಂಡ್ಸ್ ಹಾಗೂ ಇನ್ನೊಂದು ETFs ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತಾನು ನಾವು ಕರಿತೀವಿ. ಇವೆರಡು ಒಂದೇ ತರ ಕೆಲಸ ಮಾಡಿದ್ರು ಆದ್ರೆ ಸ್ವಲ್ಪ ಆಪರೇಟಿಂಗ್ ಲೆವೆಲ್ ಅಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಯಾವ ರೀತಿ ಬ್ಯಾಂಕ್ಸ್ಗಳನ್ನ RBI ಅವರು ಮಾನಿಟರ್ ಮಾಡ್ತಾರೋ ಅದೇ ತರ ಈ ಫಂಡ್ಸ್ಗಳನ್ನ ಸೆಬಿ ಅವರು ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಮಾನಿಟರ್ ಮಾಡ್ತಾರೆ. ಹಾಗಿದ್ರೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನಪ್ಪಾ? ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಆವಾಗ ಎಲ್ಲಾರು ಸೇರ್ಕೊಂಡು ಎಲ್ರಿಗೂ 108 ಕ್ವಶನ್ಸ್ ಬರುತ್ತೆ. ಯಾವ ರೀತಿ, ಎಲ್ಲಿ ಹೋಗೋದು, ಏನ್ ಮಾಡೋದು, ಎಷ್ಟು ದಿನ, ಏನ್ ಪ್ಲಾನ್ಸು, ಬಜೆಟಿಂಗ್ ಏನು, ಸೊ ಈ ತರ ಹಲವಾರು ಕ್ವಶನ್ಸ್ಗಳು ನಿಮ್ಗೆ ಹುಟ್ತಾ ಇರುತ್ತೆ. ಅವಾಗ ಏನ್ ಮಾಡ್ತೀರಾ ನೀವು? ಸ್ಮಾರ್ಟ್ ಆಗಿ ಟ್ರಾವೆಲಿಂಗ್ ಏಜೆನ್ಸಿಯವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಬಜೆಟ್ ಹಾಗೂ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ ಎಲ್ಲ ನೀವು ತಿಳಿಸಿದ್ರೆ ಅವ್ರು ನೀಟಾಗಿ ಪ್ಲಾನ್ಸ್ ನ ಆರ್ಗನೈಸ್ ಮಾಡ್ಕೊಡ್ತಾರೆ. ಸೊ ಅದೇ ತರನೇ ಈ ಮ್ಯೂಚುವಲ್ ಫಂಡ್ಸ್ ವರ್ಕ್ ಆಗೋದು. ನಮ್ಮಂತ ನಿಮ್ಮಂತ ಕಾಮನ್ ಇನ್ವೆಸ್ಟರ್ಸ್ ಗಳಿಂದ ಫಂಡ್ಸ್ ನ ಕಲೆಕ್ಟ್ ಮಾಡಿ ಒಂದು ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ. ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಬಂದಿರೋ ಪ್ರಾಫಿಟ್ಸ್ ನ ನಮ್ಗೆ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇನ್ನೂ ಇನ್ ಡೀಟೇಲ್ ಆಗಿ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಂತ ಟೈಪ್ ಮಾಡಿ. ಇವಾಗ ನಾವು ETFs ಬಗ್ಗೆ ತಿಳ್ಕೊಳ್ಳೋಣ. ETF ಅಂದ್ರೆ ಏನಪ್ಪಾ? ಎಕ್ಸ್ಚೇಂಜ್ಗಳಲ್ಲಿ ಫಂಡ್ಸ್ಗಳು ಟ್ರೇಡ್ ಆಗೋದಕ್ಕೆ ನಾವು ETFs ಅಂತ ಕರಿತೀವಿ. ಇದೊಂದು ಸ್ಟಾಕ್ ಇದ್ದಂತೆ. ನಾವು ಇದನ್ನ ಒಂದಿಂದಲೇನೆ ಬಯೂ ಮಾಡ್ಬೋದು ಹಾಗೂ ಸೆಲ್ ಕೂಡ ಮಾಡ್ಬೋದಾಗಿರುತ್ತೆ. ETF-ಗೂ ಮ್ಯೂಚುವಲ್ ಫಂಡ್ಸ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಮ್ಯೂಚುವಲ್ ಫಂಡ್ಸ್ ನ ಫಂಡ್ ಮ್ಯಾನೇಜ್ ಅವರು ಮ್ಯಾನೇಜ್ ಮಾಡ್ತಾರೆ. ಆದ್ರೆ ETFs ನ ನಾವೇ ಖುದ್ದಾಗಿ ನಮ್ಮ ಫಂಡ್ಸ್ ನ ನಾವೇ ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ಹಾಗೂ ಇಂಡಿಯಾದ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯವರು ಅಂದ್ರೆ AMC ಅವರು ನಮಗೆ ಹಲವಾರು ಆಪ್ಷನ್ಸ್ ಕೊಟ್ಟಿದೆ ETFs ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದಪ್ಪ ಅಂದ್ರೆ ಈಕ್ವಿಟಿ ETFs ಇರ್ಬೋದು, ಡೆಟ್ ETFs ಇರ್ಬೋದು, ಅಥವಾ ಕಮೋಡಿಟೀಸ್ ETFs ಇರ್ಬೋದು. ಈ ತರ ಹಲವಾರು ಸೆಕ್ಟರ್ಸ್ ಗಳ ETFs ನಮಗೆ ಆಪ್ಷನ್ಸ್ ಇದೆ. ಈಗ ಈಕ್ವಿಟಿ ETFs ಎಲ್ಲಿ ತಗೋತೀವಿ ಅಂದ್ರೆ ನಿಫ್ಟಿ 50, S&P 500 ಮತ್ತೆ ಬ್ಯಾಂಕ್ ನಿಫ್ಟಿ, ಈ ತರ ಹಲವಾರು ETFs ನಲ್ಲಿ ಇನ್ವೆಸ್ಟ್ ಮಾಡಕ್ ಆಪ್ಷನ್ಸ್ ಇದೆ. ಡೆಟ್ ETFs ಅಂತ ಬಂದ್ರೆ ಗೌರ್ಮೆಂಟ್ ಬಾಂಡ್ಸ್, ಕಾರ್ಪೊರೇಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಹಾಗೂ ಕಮೋಡಿಟಿ ETFs ಅಂತ ಬಂದ್ರೆ ಪ್ರೀಶಿಯಸ್ ಮೆಟಲ್ ಆದ ಗೋಲ್ಡ್ ಹಾಗೂ ಸಿಲ್ವರ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸೊ ನಿಮ್ಗೆ ಅನ್ಸ್ಬೋದು ಎಷ್ಟ್ ತರ ETFs ಇದೆ ಅಪ್ಪ, ಮತ್ತೆ ಇದನ್ನೆಲ್ಲ ಎಲ್ಲಿ ನಾವು ಹುಡುಕಕ್ಕಾಗುತ್ತೆ ಅಂತ ಕೇಳೋದಾದ್ರೆ, ಸೊ ಈಗ NSE ಇಂಡಿಯಾ ವೆಬ್ಸೈಟ್ ನ ಓಪನ್ ಮಾಡೋಣ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. NSE ಇಂಡಿಯಾ ವೆಬ್ಸೈಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಈ ತರ ಕಾಣಿಸುತ್ತೆ. ಇಲ್ಲಿ ಮಾರ್ಕೆಟ್ ಡೇಟ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಈಕ್ವಿಟಿ ಅಂಡ್ SMA ಮಾರ್ಕೆಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ETFs ನಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಅನ್ನೋದನ್ನ ಇಲ್ಲಿ ನೀವು ಇಷ್ಟು ಆಪ್ಷನ್ಸ್ ನ ನೀವು ನೋಡಬಹುದಾಗಿರುತ್ತೆ. ಸೊ ನೀವು ಇಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಯಾವ ತರ ಇನ್ವೆಸ್ಟಿಂಗ್ ಮಾಡ್ತಾ ಇದಾರೆ ಜನ ಅಂತ ನೋಡೋದಾದ್ರೆ, ಮೇನ್ ಆಗಿ ನಮ್ಗೆ ಕಾಣಿಸೋದು ಫಸ್ಟ್ ಅಲ್ಲಿ ಲಿಕ್ವಿಡ್ ಬೇಸ್, ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಲಿಕ್ವಿಡ್ ETFs, ಅದ್ರ ನೆಕ್ಸ್ಟ್ ಬರೋದೇ ನಿಫ್ಟಿ ಬೇಸ್. ಸೊ ಈ ತರ ನೀವು ನೋಡಬಹುದಾಗಿರುತ್ತೆ ಸ್ಕ್ರೀನ್ ಮೇಲೆ. ಸೊ ಇವಾಗೇನೋ ನೀವು ಎಷ್ಟು ತರ ETFs ನಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ನೋಡಿದ್ರಿ. ಆಗಿದ್ರೆ ಇದು ಯಾವ ತರ ರಿಟರ್ನ್ಸ್ ಕೊಟ್ಟಿದೆ ಅಪ್ಪ, ಒಂದ್ ವರ್ಷಕ್ಕೆ ಅಥವಾ 5 ವರ್ಷದಿಂದ ನೋಡ್ತೀವಿ ಅಂದ್ರೆ ನಮ್ಗೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡ್ಬೇಕು ಅಂದ್ರೆ ನಾವು ಗೂಗಲ್ ಫಿನಾನ್ಸ್ ಅನ್ನೋ ವೆಬ್ಸೈಟ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಗೂಗಲ್ ಫಿನಾನ್ಸ್ ವೆಬ್ಸೈಟ್ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಸ್ಕ್ರೀನ್ ಈ ತರ ಕಾಣಿಸುತ್ತೆ. ಅದ್ರಲ್ಲಿ ನಿಫ್ಟಿ ಅಂತ ಸರ್ಚ್ ಕೊಟ್ರೆ ನಿಮ್ಗೆ ನಿಫ್ಟಿ 50 BC ETF ನಿಮ್ಗೆ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಕಾಣಿಸುತ್ತೆ. ಸೊ 1 year ಡೇಟಾ ಅಂತ ನೋಡಿದ್ರೆ ನಮ್ಗೆ 31% ಅಷ್ಟು ಆವರೇಜ್ ಆಗಿ ರಿಟರ್ನ್ ತಂದ್ಕೊಟ್ಟಿದೆ. ಅದೇ ನೀವು 5 years ನೋಡಿದ್ರೆ ಆಲ್ಮೋಸ್ಟ್ ಅಕೌಂಟು 104.6% ಅಷ್ಟು ಗ್ರೋತ್ ಆಗಿದೆ. ಗೋಲ್ಡ್ ಅಂತ ಕೊಟ್ರೆ ಗೋಲ್ಡ್ ಬೀಸ್ ಅಲ್ಲಿ ನಾವು ಕೂಡ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ನಾವು ಲಂಸಮ್ ಆಗಿ ಗೋಲ್ಡ್ ಪರ್ಚೇಸ್ ಮಾಡೋದಿಕ್ಕಾಗಲ್ಲ ಅಪ್ಪ, ನಾವು ಸ್ವಲ್ಪನೇ ಇನ್ವೆಸ್ಟ್ ಮಾಡಿ ಓವರ್ ಆಲ್ ನಾವು ಗೋಲ್ಡ್ ನ ಪರ್ಚೇಸ್ ಮಾಡೋರ್ಗೆ ಸೊ ಈ ಇನ್ವೆಸ್ಟ್ಮೆಂಟ್ ಸೂಕ್ತ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ನಾವು 1 ವರ್ಷದಲ್ಲಿ ನೋಡ್ತೀವಿ ಅಂದ್ರೆ ಆವರೇಜ್ ಆಗಿ ನಮಗೆ 14.2% ಅಷ್ಟು ರಿಟರ್ನ್ ಕೊಟ್ಟಿದೆ. ಅದೇ ನಾವು 5 years ಅಂತ ನೋಡಿದ್ರೆ 97.11% ಅಷ್ಟು ಈ ಇನ್ವೆಸ್ಟ್ಮೆಂಟ್ ಗ್ರೋತ್ ಆಗಿದೆ. ಸೊ ಇದೇ ತರ
ನಿಮ್ಮ ಪೋರ್ಟ್ಫೋಲಿಯೋನ ನೀವೇ ಡೆವಲಪ್ಮೆಂಟ್ ಮಾಡ್ಕೋಬೋದಾಗಿರುತ್ತೆ. ಅಕಾರ್ಡಿಂಗ್ ಟು ನಿಮ್ಮ ಗೋಲ್ಸು, ನಿಮ್ಮ ರಿಕ್ವೈರ್ಮೆಂಟ್ಸು, ನಿಮ್ಮ ಫಿನಾನ್ಷಿಯಲ್ಸ್ದು ಏನೇನಿರುತ್ತೋ ಆ ಕಂಡೀಷನ್ಸ್ನ ನೋಡಿಕೊಂಡು ನೀವು ಈ ETF ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಲಾಂಗ್ ಟರ್ಮ್ ಅಂತ ನೋಡೋದಾದ್ರೆ. ಈಗ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋದಕ್ಕೆ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ನೋಡಿದ್ದೀವಿ. ಆದರೆ ಇದರಲ್ಲಿ ರಿಸ್ಕ್ ಕೂಡ ಇದೆ. ಏಜಿನ ಅನುಗುಣವಾಗಿ ನಾವು ರಿಸ್ಕ್ ತಗೋಬೇಕಾಗಿರುತ್ತೆ. ಯಾವ ಥರಪ್ಪ ಅಂದರೆ, ಈಗ ನಿಮ್ಮ ಏಜ್ 25ಇಂದ 35 ಆಗಿದ್ರೆ ನೀವು ಸ್ವಲ್ಪ ಜಾಸ್ತಿ ರಿಸ್ಕ್ನೇ ತಗೋಬೋದಾಗಿರುತ್ತೆ. ಲೈಕ್ 60 to 70% ನೀವು ಗ್ರೋತ್ ETF ಹಾಗೂ 20 to 30% ನೀವು ಬಾಂಡ್ಸ್ಗಳಲ್ಲಿ ಸ್ಟೆಬಿಲಿಟಿಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಹಾಗೂ 10 to 15% ನೀವು ಕ್ಯಾಶ್ನಲ್ಲಿ ಎಮರ್ಜೆನ್ಸಿ ಫಂಡ್ಗೋಸ್ಕರ ನೀವು ಸಪ್ರೇಟ್ ಎತ್ತಿಟ್ಕೋಬೇಕಾಗಿರುತ್ತೆ. ನಿಮ್ಮ ಏಜು 35 to 50 ಆಗಿದ್ದಲ್ಲಿ 50 to 60% ನೀವು ETF ಹಾಗೂ 30 to 40% ನೀವು ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಹಾಗೂ ಇನ್ನು ಉಳಿದಿರೋ 10 to 20% ನೀವು ಕ್ಯಾಶ್ನ ಸಪ್ರೇಟ್ ಆಗಿ ಎತ್ತಿಟ್ಕೋಬೋದಾಗಿರುತ್ತೆ. ನಿಮ್ಮ ಏಜು ಎಬೋವ್ 50 ಆದಲ್ಲಿ ನೀವು ಇನ್ವೆಸ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ರಿಸ್ಕ್ ಅನ್ನೇ ತಗೋಬೋದಾಗಿರುತ್ತೆ. 30 to 40% ETF ಹಾಗೂ 50 to 60% ಬಾಂಡ್ಸ್ ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಉಳಿದ 10 to 20% ನೀವು ಎಮರ್ಜೆನ್ಸಿ ಫಂಡ್ ಅಂತ ಸಪ್ರೇಟ್ ಆಗಿ ಕ್ಯಾಶ್ನ ಎತ್ತಿಟ್ಕೋಬೋದಾಗಿರುತ್ತೆ. ನಾನು ಇಲ್ಲಿವರೆಗೂ ಹೇಳಿರೋದು ಬರೀ ಎಕ್ಸಾಂಪಲ್ ಮಾತ್ರ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜ್ ಆಗ್ತಾ ಇರುತ್ತೆ. ಸದ್ಯಕ್ಕೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ಸ್ ನೀವು ನೋಡ್ಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ನೀವೇ ಡಿಸೈನ್ ಮಾಡ್ಕೊಳ್ಳೋದು ಸೂಕ್ತ. ಫಾರ್ ಎಕ್ಸಾಂಪಲ್, ನೀವು ಜಾಸ್ತಿ ರಿಸ್ಕ್ ತಗೋತೀನಪ್ಪ ಅಂದ್ರೆ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ಬೋದು. ಅದೇ ತರ ನೀವು ನನ್ ತುಂಬಾ ರಿಸ್ಕ್ ಬೇಡ, ಡೀಸೆಂಟ್ ರಿಟರ್ನ್ಸ್ ಇದ್ರೆ ಸಾಕು ಅನ್ನೋರು ಗೋಲ್ಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ಹತ್ರ ಇರೋ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಹಂಗೆ ಕೊಡ್ಸ್ಲೂಬಹುದು, ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬೆಳೆಸ್ಲೂಬಹುದು. ಚಾಯ್ಸ್ ಇಸ್ ಯುವರ್ಸ್. ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಗೊತ್ತಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರುವಂತ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂಥ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ನ ತಗೊಳ್ಳೋದು ಸೂಕ್ತ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.